ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ರಹಸ್ಯವಾದ ಕಾಡು ಅಂದ್ರೆ ಅದು ಈ ಅಮೆಜಾನ್ ಮಳೆಕಾಡು. ಈ ಕಾಡು ತನ್ನಲ್ಲಿ ಬಚ್ಚಿಟ್ಕೊಂಡಿರುವ ರಹಸ್ಯಗಳಿಂದ ಈ ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ. ಈ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ವಿಚಿತ್ರವಾದ ಗಿಡ ಮರಗಳ ಬಗ್ಗೆ ಹಾಗೂ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಪ್ರಪಂಚದಾದ್ಯಂತ ಚರ್ಚೆ ಮಾಡ್ತಾರೆ. ಈ ಅಮೆಜಾನ್ ಮಳೆಕಾಡು ತನ್ನಲ್ಲಿ ಬಚ್ಚಿಟ್ಕೊಂಡಿರುವ ರಹಸ್ಯಗಳು ಒಂದಲ್ಲ ಎರಡಲ್ಲ, ಆ ರಹಸ್ಯಗಳಿಗೆ ಲೆಕ್ಕನೇ ಇಲ್ಲ. ಪ್ರತಿ ವರ್ಷ ಈ ಮಳೆಕಾಡಿನಲ್ಲಿ ನಮ್ಗೆ ಗೊತ್ತೇ ಇರದ ಎಷ್ಟೋ ಹೊಸ ಹೊಸ ಪ್ರಜಾತಿಯ ಜೀವರಾಶಿಗಳು ವಿಜ್ಞಾನಿಗಳಿಗೆ ಕಂಡು ಬರ್ತಾನೆ ಇವೆ. ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಜಗತ್ತಿನ ಅತ್ಯಂತ ಭಾರವಾದ ಅನಕೊಂಡ ಹಾವಿನ ಮತ್ತೊಂದು ಪ್ರಜಾತಿ ಕಂಡು ಬಂದಿದೆ. ಈಗ ವಿಜ್ಞಾನಿಗಳು ಹೊಸದಾಗಿ ಕಂಡು ಬಂದಿರುವ ಹಾವಿನ ಜಾತಿಯನ್ನೇ ಜಗತ್ತಿನ ಅತ್ಯಂತ ಭಾರಿ ಗಾತ್ರದ ಹಾವು ಅಂತ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಅಮೆಜಾನ್ ಮಳೆಕಾಡು ತನ್ನಲ್ಲಿ ಎಷ್ಟು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆಯೋ ಆಲ್ಮೋಸ್ಟ್ ಅಷ್ಟೇ ರಹಸ್ಯಗಳನ್ನ ಈ ಅಮೆಜಾನ್ ನದಿ ಕೂಡ ಬಚ್ಚಿಟ್ಕೊಂಡಿದೆ. ಹೌದು, ಈ ರಹಸ್ಯವಾದ ಅಮೆಜಾನ್ ನದಿಯ ಬಗ್ಗೆ ಹಾಗೂ ಅದರಲ್ಲಿ ಕಂಡು ಬರುವ ಅಪಾಯಕಾರಿ ಜೀವಿಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಹಾಗೂ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ರಪಂಚದ ಅತಿ ಉದ್ದವಾದ ನದಿ ಬಂದು ನೈಲ್ ನದಿ. ಬಟ್ ವಾಲ್ಯೂಮ್ ಪ್ರಕಾರ ನೋಡಿದ್ರೆ ಈ ಪ್ರಪಂಚದ ಅತಿ ದೊಡ್ಡ ನದಿ ಬಂದು ಅದು ಅಮೆಜಾನ್ ನದಿ. ವಿಜ್ಞಾನಿಗಳ ಪ್ರಕಾರ ಈ ಅಮೆಜಾನ್ ನದಿ ಹುಟ್ಟಿ ಇವತ್ತಿಗೆ 11.8 ಮಿಲಿಯನ್ ವರ್ಷಗಳಾಗಿವೆ. ಈ ನದಿ ಸುಮಾರು 6400 ಕಿಲೋಮೀಟರ್ ದೂರದವರೆಗೂ ಪ್ರಯಾಣಿಸುತ್ತೆ. ಹಾಗೂ ಈ ನದಿಯ ಅಗಲ ಬಂದು 10 ಕಿಲೋಮೀಟರ್ ಇಂದ 48 ಕಿಲೋಮೀಟರ್, ಜೊತೆಗೆ 20 ಮೀಟರ್ ಇಂದ 100 ಮೀಟರ್ ಆಳದವರೆಗೂ ಈ ನದಿ ಇರುತ್ತೆ. ಈ ವಿಶಾಲವಾದ ಅಮೆಜಾನ್ ನದಿ 4 ದೇಶಗಳಲ್ಲಿ ಹರಿದು ಕೊನೆಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಹೋಗಿ ಸೇರುತ್ತೆ. ಈ ಅಮೆಜಾನ್ ನದಿಯಿಂದ 2,19,000 ಕ್ಯೂಬಿಕ್ ಮೀಟರ್ ನೀರು ಪ್ರತಿ ಸೆಕೆಂಡ್ಗೆ ಸಮುದ್ರವನ್ನ ಸೇರುತ್ತೆ. ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಈಜಿಪ್ಟ್ ನಲ್ಲಿರುವ ಪ್ರಪಂಚದ ಅತಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅನ್ನ ಒಂದೇ ಒಂದು ಸೆಕೆಂಡ್ ನಲ್ಲಿ ಈ ನೀರಿನಿಂದ ತುಂಬಿಸಬಹುದು. ಅಮೆಜಾನ್ ನದಿಯಿಂದ ಹರಿದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಸೇರುವ ನೀರನ್ನ ಪ್ರಪಂಚದ ಟಾಪ್ 14 ನದಿಗಳ ನೀರನ್ನ ಒಟ್ಟುಗೂಡಿಸಿದ್ರು ಕೂಡ ಅಮೆಜಾನ್ ನದಿಯೇ ನಂಬರ್ 1 ಆಗಿರುತ್ತೆ. ಈ ಅಮೆಜಾನ್ ನದಿಗೆ ಹಲವಾರು ಸಹಾಯಕ ನದಿಗಳು ಕೂಡ ಇವೆ. ಇದರಿಂದ ವರ್ಷ ಪೂರ್ತಿ ಈ ನದಿ ಹರಿಯುತ್ತಲೇ ಇರುತ್ತೆ. ಅಮೆಜಾನ್ ನದಿ ಪ್ರಪಂಚದ 2ನೇ ಅತಿ ಉದ್ದವಾದ ನದಿ ಅನ್ನೋದು ನಿಮ್ಗೆ ಗೊತ್ತು. ಆದ್ರೆ ಈ ನದಿಯ ಉದ್ದ ಆಗಾಗ ಬದಲಾಗ್ತಲೇ ಇರುತ್ತೆ. ಯಾಕಂದ್ರೆ ವಿಜ್ಞಾನಿಗಳು ಈ ನದಿಯನ್ನ ಅಳತೆ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ಅಳತೆ ಸಿಗುತ್ತಿದೆ. ಅಂದ್ರೆ ಕೆಲವರ ಪ್ರಕಾರ ಅಮೆಜಾನ್ ನದಿಯೇ ಪ್ರಪಂಚದ ಅತಿ ಉದ್ದವಾದ ನದಿಯಾಗಿದೆ. ಪುಸ್ತಕದಲ್ಲಿ ನೀವು 2ನೇ ಉದ್ದವಾದ ನದಿ ಅಂತ ಓದಿರ್ತೀರಾ. ಬಟ್ ಅಮೆಜಾನ್ ನದಿ ಎಷ್ಟು ಉದ್ದವಾಗಿದೆ ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅಮೆಜಾನ್ ನದಿಯ ಮಿಸ್ಟರಿಗಳಲ್ಲಿ ಇದು ಕೂಡ ಒಂದು. ಇಲ್ಲಿಯವರೆಗೂ ಅಮೆಜಾನ್ ನದಿಯಲ್ಲಿ 3000ಕ್ಕಿಂತ ಹೆಚ್ಚು ಮೀನು ಜಾತಿಗಳನ್ನ ಕಂಡು ಹಿಡಿದಿದ್ದಾರೆ. ಈಗಲೂ ಕೂಡ ಈ ನದಿಯಲ್ಲಿರುವ ಜೀವಿಗಳ ಮೇಲೆ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಲೇ ಇದ್ದಾರೆ. ವಿಜ್ಞಾನಿಗಳ ಎಸ್ಟಿಮೇಟ್ ಪ್ರಕಾರ ಈ ನದಿಯಲ್ಲಿ ನಮ್ಗೆ ಗೊತ್ತಿಲ್ಲದ ಎಷ್ಟೋ ರಹಸ್ಯವಾದ ಜೀವರಾಶಿಗಳು ಇವೆ. ಇದ್ರ ಜೊತೆಗೆ ಏಡಿಗಳು ಹಾಗೂ ಆಮೆಗಳ ಸಾವಿರಾರು ಪ್ರಜಾತಿಗಳು ಕೂಡ ಸಿಕ್ಕಿವೆ. ಫ್ಯೂಚರ್ ನಲ್ಲಿ ಇನ್ನೂ ಹೆಚ್ಚು ಪ್ರಜಾತಿಗಳು ಸಿಗುವ ಚಾನ್ಸ್ ಇದೆ ಅಂತ ವಿಜ್ಞಾನಿಗಳು ಬಲವಾಗಿ ನಂಬ್ತಿದ್ದಾರೆ. ಡಾಲ್ಫಿನ್ ಗಳ ಪ್ರಜಾತಿಯಲ್ಲೇ ಒಂದು ಯೂನಿಕ್ ಆದ ಪ್ರಜಾತಿ ಕೇವಲ ಈ ನದಿಯಲ್ಲಿ ಮಾತ್ರವೇ ಕಂಡು ಬರುತ್ತೆ. ಅದನ್ನ ಅಮೆಜಾನ್ ರಿವರ್ ಡಾಲ್ಫಿನ್ ಅಥವಾ ಪಿಂಕ್ ರಿವರ್ ಡಾಲ್ಫಿನ್ ಅಂತ ಕೂಡ ಕರೆಯಲಾಗುತ್ತೆ. ಈ ಡಾಲ್ಫಿನ್ ಗಳು ಹೆಚ್ಚು ಕಡಿಮೆ 83 ಅಡಿಗಳಷ್ಟು ಉದ್ದವಾಗಿ ಬೆಳಿತವೆ. ಇಲ್ಲಿ ವಿಚಿತ್ರವೇನು ಅಂದ್ರೆ ಈ ಡಾಲ್ಫಿನ್ ಗಳ ವಯಸ್ಸು ಬದಲಾದಂತೆ ಅದರ ದೇಹದ ಬಣ್ಣ ಕೂಡ ಬದಲಾಗುತ್ತೆ. ಅಂದ್ರೆ ಇವು ಯಂಗ್ ಆಗಿದ್ದಾಗ ಹಸಿರು ಬಣ್ಣದಲ್ಲಿ ಕಂಡು ಬರ್ತವೆ. ನಂತರ ನಿಧಾನವಾಗಿ ಗುಲಾಬಿ ಬಣ್ಣಕ್ಕೆ ಬದಲಾಗಿ ಕೊನೆಗೆ ಬಿಳಿ ಬಣ್ಣಕ್ಕೆ ಬದಲಾಗುತ್ತೆ. ಬ್ರೆಜಿಲ್ ನಲ್ಲಿ ಈ ನದಿಯ ಸುತ್ತಮುತ್ತ ವಾಸಿಸುವ ಜನರ ಪ್ರಕಾರ ಈ ಡಾಲ್ಫಿನ್ ಗಳು ಕೆಲವು ಬಾರಿ ದಡಕ್ಕೆ ಬಂದು ಸುಂದರವಾದ ಜಲಕನ್ನಿಯಾಗಿ ಬದಲಾಗುತ್ತೆ ಅಂತ ಅಲ್ಲಿನ ಜನರ ನಂಬಿಕೆ. ಕ್ಯಾಂಡಿರು ಭಾರಿ ಗಾತ್ರದ ಜೀವಿಗಳು ಮಾತ್ರವೇ ಡೇಂಜರಸ್ ಅಂತ ನೀವ್ ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಈ ಅಮೆಜಾನ್ ನದಿಯಲ್ಲಿ ಒಂದು ಜೀವಿ ಇದೆ. ಅದರ ಸೈಜ್ ಚಿಕ್ಕದಾಗಿದ್ರು ಕೂಡ ಅಮೆಜಾನ್ ಮಳೆಕಾಡಿನಲ್ಲಿರುವ ಮೋಸ್ಟ್ ಡೇಂಜರಸ್ ಜೀವಿಗಳಲ್ಲಿ ಅದು ಕೂಡ ಒಂದು. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವ ಜೀವಿ ಅದೇ. ಇದನ್ನ ಕ್ಯಾಂಡಿರೋ ಅನ್ನುವ ಹೆಸರಲ್ಲಿ ಕರೀತಾರೆ. ಇದೊಂದು ಪ್ಯಾರಾಸಿಟಿಕ್ ಫ್ರೆಶ್ ವಾಟರ್ ಫಿಶ್. ಇದು ಯಾಕೆ ತುಂಬಾ ಡೇಂಜರಸ್ ಅಂದ್ರೆ ಇದು ಪ್ರಾಣಿಗಳ ಇಂಟರ್ನಲ್ ಆರ್ಗನ್ಸ್ ಅನ್ನ ತಿಂದು ಜೀವಿಸುತ್ತೆ. ಇದರ ಸೈಜ್ ತುಂಬಾನೇ ಚಿಕ್ಕದಾಗಿರೋದ್ರಿಂದ ನೀರಿನಲ್ಲಿ ಇದನ್ನ ನೋಡುವುದು ತುಂಬಾನೇ ಕಷ್ಟ. ಇದರಿಂದ ತುಂಬಾನೇ ಸುಲಭವಾಗಿ ಈ ಮೀನು ಪ್ರಾಣಿಗಳ ದೇಹದ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ನಂತರ ನಿಧಾನವಾಗಿ ದೇಹದಲ್ಲಿರುವ ಅಂಗಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಈ ಮೀನು ಒಂದು ಬಾರಿ ಪ್ರಾಣಿಯ ದೇಹವನ್ನ ಸೇರಿದ್ರೆ ಆ ಪ್ರಾಣಿ ಸಾಯೋದು 100% ಪಕ್ಕ. ಇದರಲ್ಲಿ ಡೌಟೇ ಇಲ್ಲ. ಈ ಮೀನು ಕೇವಲ ಪ್ರಾಣಿಗಳ ಮೇಲೆ ಮಾತ್ರ ದಾಳಿ ಮಾಡೋದಿಲ್ಲ, ಮನುಷ್ಯರ ಮೇಲೆ ಕೂಡ ದಾಳಿ
ಮಾಡಿದ ಉದಾಹರಣೆಗಳು ಇವೆ. ಕೆಲವು ಕೇಸ್ನಲ್ಲಿ ತಿಂಗಳುಗಳ ಕಾಲ ಮನುಷ್ಯರ ದೇಹದ ಒಳಗಡೆ ಸೇರ್ಕೊಂಡು ಅವರ ಅಂಗಗಳನ್ನ ತಿಂದಿವೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಈ ಮೀನು ಸೇರ್ಕೊಂಡು ಅವರ ದೇಹದಲ್ಲಿರುವ ಅಂಗಗಳನ್ನ ತಿನ್ನುತ್ತಾ ಅವರ ಹಾರ್ಟ್ ವರ್ಗೂ ಹೋಗಿದೆ. ಅದರಿಂದ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಅನಕೊಂಡ ಜಗತ್ತಿನ ಅತ್ಯಂತ ಭಾರಿ ಗಾತ್ರದ ಹಾವು ಇದು. ಇಲ್ಲಿಯವರೆಗೂ ಸಿಕ್ಕಿರುವ ಅನಕೊಂಡ 26 ಅಡಿಗಳಷ್ಟು ಉದ್ದವಾಗಿದೆ. ಅವು ಸಿಕ್ಕಿದ್ದು ಕೂಡ ಈ ರಹಸ್ಯವಾದ ಅಮೆಜಾನ್ ನದಿಯಲ್ಲೇ. ಈ ನದಿಯ ಸುತ್ತಮುತ್ತ ವಾಸಿಸುವ ಜನರ ಪ್ರಕಾರ ಅವರು 30 ಮೀಟರ್ಗಿಂತ ಹೆಚ್ಚು ಉದ್ದವಾದ ಅನಕೊಂಡವನ್ನ ನೋಡಿದ್ದಾರಂತೆ. ಇದೇ ಕಾರಣಕ್ಕೆ ಈ ಅನಕೊಂಡ ಹಾವುಗಳ ಮೇಲೆ ರಿಸರ್ಚ್ ಮಾಡೋಕೆ ಈ ಅಮೆಜಾನ್ ನದಿಯ ಬಳಿ ತುಂಬಾ ಜನ ವಿಜ್ಞಾನಿಗಳು ಬರ್ತಾರೆ. ಕೆಲವು ಬಾರಿ ದೊಡ್ಡ ಅನಕೊಂಡ ಹಾವುಗಳನ್ನ ಅವರ ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಮಾಡಿಕೊಳ್ತಾರೆ. ಈಗ ಪ್ಲೇ ಆಗ್ತಾ ಇರುವ ವಿಡಿಯೋವನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ತೀರಾ. ನದಿಯಲ್ಲಿ ಬೋಟಿಂಗ್ ಮಾಡ್ತಾ ಇರುವ ಇಬ್ಬರು ವ್ಯಕ್ತಿಗಳ ಕಣ್ಣಿಗೆ ಒಂದು ಭಾರಿ ಗಾತ್ರದ ಹಾವು ಕಾಣಿಸುತ್ತೆ. ಇದೊಂದು ಗ್ರೀನ್ ಅನಕೊಂಡ. ಅದರ ಹೊಟ್ಟೆಯನ್ನ ನೋಡಿದ್ರೆ ಜಸ್ಟ್ ಆಗತಾನೆ ಯಾವುದೋ ಪ್ರಾಣಿಯನ್ನ ಬೇಟೆಯಾಡಿರ್ಬೇಕು ಅಂತ ಅನ್ಸುತ್ತೆ. ಈ ಅನಕೊಂಡದ ಅರ್ಧ ದೇಹ ಮಾತ್ರವೇ ಅವ್ರಿಗೆ ಕಾಣಿಸ್ತಾ ಇದೆ. ಉಳಿದ ಭಾಗ ನೀರಿನಲ್ಲಿ ಮುಳುಗಿತ್ತು. ಇದರಿಂದ ಇದು ಎಷ್ಟು ಉದ್ದ ಇರಬಹುದು ಅಂತ ಹೇಳೋದು ತುಂಬಾನೇ ಕಷ್ಟವಾಗುತ್ತೆ. ಅದೇ ರೀತಿಯಲ್ಲಿ ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿ ಇದರಲ್ಲಿ ಎಷ್ಟೊಂದು ದೊಡ್ಡ ಅನಕೊಂಡ ಇದೆ ಅಂತ. ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ ವ್ಯಕ್ತಿಯ ಪ್ರಕಾರ ಈ ಅನಕೊಂಡ 50 ಅಡಿ ಉದ್ದವಿತ್ತು. ನಿಮ್ಗೇನ್ ಅನ್ಸುತ್ತೆ? ಇದು ನಿಜವಾಗ್ಲೂ 50 ಅಡಿ ಉದ್ದವಿದೆಯಾ ಇಲ್ಲ ಅಂದ್ರೆ ಎಷ್ಟು ಅಡಿ ಉದ್ದ ಇರಬಹುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲೆಕ್ಟ್ರಿಕ್ ಈಲ್ ಅಮೆಜಾನ್ ನ ರಹಸ್ಯವಾದ ಪ್ರಪಂಚದಲ್ಲಿ ಕಾಣಿಸುವ ಖತರ್ನಾಕ್ ಆದ ಜೀವಿಗಳಲ್ಲಿ ಈ ಜೈಂಟ್ ಎಲೆಕ್ಟ್ರಿಕ್ ಈಲ್ ಕೂಡ ಒಂದು. ಈ ಎಲೆಕ್ಟ್ರಿಕ್ ಈಲ್ ಅನ್ನ ಮೀನುಗಳ ಪ್ರಜಾತಿಗಳಲ್ಲ ಅತ್ಯಂತ ಡೇಂಜರ್ಸ್ ಆದ ಮೀನು ಎಂದು ಹೇಳಲಾಗುತ್ತೆ. ಈ ಎಲೆಕ್ಟ್ರಿಕ್ ಈಲ್ ತನ್ನ ಬೇಟೆಯನ್ನ ಹಿಡಿಯಲು ಹಾಗೂ ಬೇರೆ ಜೀವಿಗಳಿಂದ ತನ್ನನ್ನ ತಾನು ಕಾಪಾಡಿಕೊಳ್ಳಕ್ಕೆ ತನ್ನಲ್ಲಿರುವ ಎಲೆಕ್ಟ್ರಿಕ್ ಪವರ್ ಅನ್ನ ಉಪಯೋಗಿಸುತ್ತೆ. ಹೆಚ್ಚು ಕಡಿಮೆ ಈ ಮೀನು 400 ರಿಂದ 500 ವೋಲ್ಟ್ಸ್ ಕರೆಂಟ್ ಅನ್ನ ಉತ್ಪಾದಿಸುತ್ತೆ. ಅದೇ ವೋಲ್ಟೇಜ್ ನಲ್ಲಿ ಎಲ್ಲಾ ಜೀವಿಗಳಿಗೂ ಕೂಡ ಕರೆಂಟ್ ಶಾಕ್ ಕೊಡಬಲ್ಲದು. ಅಮೆಜಾನ್ ನದಿಯ ಫ್ರೆಶ್ ವಾಟರ್ ನಲ್ಲಿ ಎಲೆಕ್ಟ್ರಿಕ್ ಈಲ್ ಗಳು ಕೂಡ ಕಾಣಿಸ್ತವೆ. ಕೆಲವು ಬಾರಿ ತನಗಿಂತ ದೊಡ್ಡ ಆಕಾರದ ಪ್ರಾಣಿಗಳನ್ನ ಕೂಡ ಕರೆಂಟ್ ಶಾಕ್ ಕೊಟ್ಟು ಕೊಲ್ಲಬಲ್ಲದು. ತನ್ನ ದೇಹದಿಂದಲೇ ಇಷ್ಟೊಂದು ಕರೆಂಟ್ ಅನ್ನ ಉತ್ಪಾದಿಸುತ್ತೆ ಅಂದ್ರೆ ನಿಜವಾಗ್ಲೂ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾಸಿಬಲ್. ಅದರಲ್ಲೂ ಈ ರಹಸ್ಯವಾದ ಅಮೆಜಾನ್ ಕಾಡಿನಲ್ಲಿ ಎಂತಹ ವಿಚಿತ್ರವಾದ ಜೀವಿಗಳು ಜೀವಿಸ್ತಾ ಇದೆ ಅನ್ನೋದು ಇಮ್ಯಾಜಿನ್ ಮಾಡಿಕೊಳ್ಳೋದು ಕೂಡ ತುಂಬಾನೇ ಕಷ್ಟ. ಜೈಂಟ್ ಲೀಚಸ್ ಮೊದಲೇ ಹೇಳ್ದಂತೆ ಡೇಂಜರ್ಸ್ ಅಂತ ಕರೆಸಿಕೊಳ್ಳೋಕೆ ದೊಡ್ಡ ಗಾತ್ರದ ದೇಹದ ಅವಶ್ಯಕತೆ ಇರೋದಿಲ್ಲ. ಲೀಚಸ್ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ. ಅದೇ ಜಿಗಣೆ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಾರ್ಮಲ್ ಆಗಿ ಅವುಗಳ ಸೈಜ್ 3 ಇಂಚಸ್ ಇರುತ್ತೆ. ಆದ್ರೆ ಅಮೆಜಾನ್ ನದಿಯಲ್ಲಿ ಮಾತ್ರ ಇವುಗಳ ಸೈಜ್ 8 ಇಂಚಸ್ ಗಿಂತ ದೊಡ್ಡದಾಗಿರುತ್ತೆ. ಇದರಿಂದಾನೇ ಇವುಗಳನ್ನ ಅಮೆಜಾನ್ ಜೈಂಟ್ ಲೀಚಸ್ ಅಂತ ಕರೀತಾರೆ. ಇಷ್ಟೊಂದು ದೊಡ್ಡ ಗಾತ್ರದ ಜಿಗಣೆಗಳು ಕೇವಲ ಅಮೆಜಾನ್ ನದಿಯಲ್ಲಿ ಮಾತ್ರವೇ ಕಂಡು ಬರ್ತವೆ. ಇವು ಪ್ರಾಣಿಗಳ ದೇಹದಿಂದ ರಕ್ತವನ್ನ ಹೀರಿಕೊಂಡು ಜೀವಿಸುತ್ತೆ. 2007ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜೈಂಟ್ ಲೀಚಸ್ ಕಂಡು ಬರುತ್ತೆ. ಅದು ಕೂಡ ಒಬ್ಬ ಹುಡುಗಿಯ ಮೂಗಿನಲ್ಲಿ ಸಿಗುತ್ತೆ. ಇದರ ಬಾಯಲ್ಲಿರುವ ಶಾರ್ಪ್ ಆದ ಹಲ್ಲುಗಳಿಂದ ಇದು ತುಂಬಾನೇ ಸುಲಭವಾಗಿ ರಕ್ತವನ್ನ ಹೀರಬಲ್ಲದು. ಇವು ಎಷ್ಟೊಂದು ಡೇಂಜರ್ಸ್ ಅಂದ್ರೆ ಒಬ್ಬ ಮನುಷ್ಯನ ಮೇಲೆ ಇವುಗಳ ಒಂದು ಗುಂಪು ದಾಳಿ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ದೇಹದಲ್ಲಿರುವ ರಕ್ತವೆಲ್ಲ ಹೀರಬಲ್ಲವು. ಬುಲ್ ಶಾರ್ಕ್ ಅಮೆಜಾನ್ ನ ಫ್ರೆಶ್ ವಾಟರ್ ಮತ್ತು ಸಾಲ್ಟ್ ವಾಟರ್ ನಲ್ಲಿ ಕಾಣಿಸುವ ಈ ಬುಲ್ ಶಾರ್ಕ್ ಅನ್ನ ಅತ್ಯಂತ ಭಯಾನಕವಾದ ಶಾರ್ಕ್ ಎಂದು ಹೇಳಲಾಗುತ್ತೆ. ಮನುಷ್ಯನ ಮೇಲೆ ಕೂಡ ಈ ಶಾರ್ಕ್ ದಾಳಿ ಮಾಡಿದ ಘಟನೆಗಳು ತುಂಬಾನೇ ಇವೆ. ಇದರ ಉದ್ದ ಹೆಚ್ಚು ಕಡಿಮೆ 10 ರಿಂದ 12 ಅಡಿಗಳಷ್ಟಿರುತ್ತೆ. ಯಾವಾಗ್ಲೂ ಈ ಶಾರ್ಕ್ ತುಂಬಾನೇ ಅಗ್ರೆಸಿವ್ ಆಗಿರುತ್ತೆ. ನೀರಿನಲ್ಲಿ ಈಜಲು ಬರುವ ಡೈವರ್ಸ್ ಗಳ ಮೇಲೆ ಇದು ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತೆ. ನಾರ್ಮಲ್ ಆಗಿ ಇದು ಮೀನುಗಳನ್ನೇ ಹೆಚ್ಚಾಗಿ ತಿನ್ನುತ್ತೆ. ಆದ್ರೆ ಕೆಲವು ಬಾರಿ ಮಾತ್ರ ಡಾಲ್ಫಿನ್ ಗಳನ್ನ, ಮ್ಯಾಮಲ್ಸ್ ಅನ್ನ ಹಾಗೂ ಮನುಷ್ಯರ ಮೇಲೆ ಕೂಡ ದಾಳಿ ಮಾಡಿ ಅವರನ್ನ ತಿಂದ ಸಂದರ್ಭಗಳು ಕೂಡ ಇವೆ. ಇದೇ ಕಾರಣಕ್ಕೆ ಈ ಶಾರ್ಕ್ ಅನ್ನ ಕೂಡ ಅಮೆಜಾನ್ ನದಿಯ ಅತ್ಯಂತ ಡೇಂಜರ್ಸ್ ಆದ ಜೀವಿಗಳ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ. ಸೊ ಫ್ರೆಂಡ್ಸ್, ಅಮೆಜಾನ್ ನದಿಯ ಬಗ್ಗೆ ಇಷ್ಟೊತ್ತು ನಿಮ್ಗೆ ಕೊಟ್ಟ ಇನ್ಫಾರ್ಮೇಶನ್ ಕೇವಲ ಟ್ರೈಲರ್ ಅಷ್ಟೇ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಪಾರ್ಟ್ 2 ಕೂಡ ಮಾಡ್ತೀನಿ. ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.